ಇಂಚು ಸ್ಲೀವ್ಸನ್ನು ಕಟಿಂಗನ್ನು ಮಾಡ್ಕೋಬೇಕಾದ್ರೆ ನಾವು ಕಡಿಮೆ ಆದರೆ ಇಲ್ಲಾಂದರೆ ಬಿಗಿಯಾಗಿ ಹೋಗ್ಬಿಡುತ್ತೆ ಕಂಕ್ಳ ಹತ್ರ, ಇಲ್ಲಾಂದರೆ ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ಟೆ ಜಾಸ್ತಿ ಆದರೆ ರಿಂಕಲ್ಸ್ ಬರುತ್ತೆ, ನೆರಿಗೆಗಳು ಬಂದುಬಿಡುತ್ತೆ. ರೌಂಡು ಡೌನಿಂಗು ಕಡಿಮೆ ಆದರೆ ಏನಾಗುತ್ತೆ, ಟೈಟ್ ಆಗಿಬಿಡುತ್ತೆ, ಸ್ಲೀವ್ಸು ಇದು ಮಾಡ್ಕೊಳಕ್ಕಾಗಲ್ಲ ನಮಗೆ. ಹಾಗಾಗಿ ನಾವು ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ, ನಿನ್ನೆ ವಿಡಿಯೋದಲ್ಲಿ ನಾನು ಇದು ಬಾಡಿ ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸ್ಲೀವ್ಸನ್ನು ತೋರಿಸ್ಕೊಡ್ತಿದ್ದೀನಿ. ಈ ಸ್ಲೀವ್ಸನ್ನು ತೋರಿಸೋದಕ್ಕೆ ಏನು ವಿಶೇಷ ಅಂತ ನೀವು ಕೇಳ್ಬೋದು. ಇದರಲ್ಲಿ ನಾನು ತುಂಬ ಲೆಂತ್ ಅಂದರೆ ಎಲ್ಬೋ ಸ್ಲೀವ್ಸು, ಎಲ್ಬೋವರೆಗೂ ನಮಗೆ ಮೊಳಸಂದಿ ಅಂತ ಹೇಳ್ತೀವಿ ನೋಡಿ, ಅಲ್ಲಿವರೆಗೂ ಬರುತ್ತೆ. ಅಂದರೆ 12 ಇಂಚು ಸ್ಲೀವ್ಸನ್ನು ಕಟಿಂಗ್ ಮಾಡ್ತಿದ್ದೀನಿ. 12 ಇಂಚು ಸ್ಲೀವ್ಸನ್ನು ಕಟಿಂಗನ್ನು ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಡೌನಿಂಗನ್ನು ತೆಗೆಯೋದು ತುಂಬಾ ಮುಖ್ಯವಾದ ಪಾಯಿಂಟ್ ಇದು. ಡೌನಿಂಗು ಹೆಚ್ಚು ಕಡಿಮೆ ಆದರೆ ಇಲ್ಲಾಂದರೆ ಬಿಗಿಯಾಗಿ ಹೋಗ್ಬಿಡುತ್ತೆ ಕಂಕ್ಳ ಹತ್ರ, ಇಲ್ಲಾಂದರೆ ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ಟೆ ಜಾಸ್ತಿ ಆದರೆ ರಿಂಕಲ್ಸ್ ಬರುತ್ತೆ, ನೆರಿಗೆಗಳು ಬಂದುಬಿಡುತ್ತೆ. ರೌಂಡು ಡೌನಿಂಗು ಕಡಿಮೆ ಆದರೆ ಏನಾಗುತ್ತೆ, ಟೈಟ್ ಆಗಿಬಿಡುತ್ತೆ, ಸ್ಲೀವ್ಸು ಇದು ಮಾಡ್ಕೊಳಕ್ಕಾಗಲ್ಲ ನಮಗೆ. ಹಾಗಾಗಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೋಡಿ ಕೊನೆವರೆಗೂ. ಜಾಸ್ತಿ ಲೆಂತಿ ಮಾಡೋದಿಲ್ಲ, ನಿಮಗೆ ಬೋರ್ ಮಾಡಲ್ಲ ನಾನು. ಹಾಗಾಗಿ ಈಗ ವಿಡಿಯೋ ಶುರು ಮಾಡೋಣ ಅಲ್ಲ. ಈಗ ನಮಗೆ ಅಳತೆ ಕೊಟ್ಟಿಲ್ಲ ಅವ್ರು ಕೊಟ್ಟಿರುವಂಥ ಅಳತೆ ನೋಡಿ ತೋರಿಸ್ತೀನಿ. ಸ್ಲೀವ್ಸ್ ನೋಡ್ಬೋದು, 2.5 ಇಂಚು ಸ್ಲೀವ್ಸನ್ನು ಕೊಟ್ಟಿದ್ದಾರೆ. 2.5 ಇಂಚು ಸ್ಲೀವ್ಸನ್ನು ಕೊಟ್ಟು ಬಾಡಿ ಅಳತೆನ ತಗೊಳ್ಳಿ ಅಂತ ಹೇಳಿ 12 ಇಂಚು ಸ್ಲೀವ್ಸು ನಮಗೆ ಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ನಾನು 12 ಇಂಚು ಸ್ಲೀವ್ಸನ್ನೇ ಹೇಗೆ ಕಟ್ ಮಾಡೋದು ಅಳತೆ ಇಲ್ಲದಂತೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇಷ್ಟು ನಮಗೆ ಮಾರ್ಜಿನ್ಗೆ ಬೇಕು. ಅಷ್ಟಕ್ಕೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆಯಾ? ಒಂದು ಸ್ಕೇಲ್ ಆಗುವಷ್ಟು ನೋಡಿ, ಇಷ್ಟು ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾಗಿದೆ. ಈಗ ನಾವು ಲೆಂತ್ 12 ಇಂಚನ್ನು ಇಟ್ಕೊಳ್ಳೋಣ. ನೋಡಿ 12 ಇಂಚು ಎಲ್ಲಿವರೆಗೂ ಬರ್ತಿದೆ ಅಂತ. 12 ಇಂಚು ರೆಡಿ. 12 ಇಂಚಿದೆ, 12 ಇಂಚಿದೆ. 1/2 ಇಂಚು ನಮಗೆ ಮಾರ್ಜಿನು. ಈಗ ನಾವು ಅದಕ್ಕೆ ಏನು ಮಾಡೋಣ, ಗೆರೆಯನ್ನು ಹಾಕ್ಕೊಳ್ಳೋಣ. ಗೆರೆಯನ್ನು ಹಾಕ್ಕೊಂಡೆ 1/2 ಇಂಚು ಮಾರ್ಜಿನ್ಗೆ ಬೇಕು, ಸ್ಟಿಚಿಂಗ್ ಹೋಗುತ್ತೆ. ಹಾಗಾಗಿ 1/2 ಇಂಚು ನಾನು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ. ಈಗ ಇಷ್ಟ ಆಯ್ತಲ್ವಾ? ಈಗ ಇಷ್ಟ ಆದ ನಂತರ ನಮಗೆ ಸ್ಲೀವ್ಸ್ ರೌಂಡ್ ಬಂದು ನಮಗೆ ಅವ್ರಿಗೆ ತುಂಬ ಸಣ್ಣ ಇರೋದ್ರಿಂದ 5 ಇಂಚಿದೆ. 5 ಇಂಚಿದೆ. ಜೊತೆಗೆ ಇದ್ರ ಬ್ಲೌಸಲ್ಲಿ ಏನು ಮಾಡಿದ್ದಾರೆ, ತುಂಬಾ ಒಂದು 3 ಇಂಚುವರೆಗೂ ಅವರು ಇದನ್ನು ಬಿಡಿಸ್ಕೊಂಡಿದ್ದಾರೆ. ಮಾರ್ಜಿನನ್ನು. ಯಾಕೆಂದರೆ ಅವ್ರು ತುಂಬ ಸಣ್ಣ ಇರೋದ್ರಿಂದ ಮುಂದೆ ದಪ್ಪ ಆಗ್ಬಿಡ್ತೀವಿ ಅಂಥೇಳಿ ಈ ರೀತಿ ಬಿಡಿಸ್ಕೊಂಡಿದ್ದಾರೆ. ನಾನು ಇದೇ ರೀತಿ ಬಿಟ್ಟಿದ್ದೀನಿ. ಇದನ್ನು ನೋಡಿಕೊಂಡು ನಾನು ಸ್ಲೀವ್ಸ್ ಅಟ್ಯಾಚ್ ಆದ ನಂತರ ಕಟಿಂಗನ್ನು ಮಾಡ್ಕೋತೀನಿ. ಈಗ ನೋಡಿ, ಇಲ್ಲಿ ಈಗ ಡೌನಿಂಗ್ ತೆಗಿಬೇಕು ನಾವು. ಇಲ್ಲಿ ಡೌನಿಂಗ್ ತೆಗಿಬೇಕಾದ್ರೆ ನಾವು ಯಾವ ರೀತಿ ತಗೋಬೇಕು ಅಂತಂದರೆ, ನಿಮಗೆ ಬೇಕಂತಂದರೆ ಹೇಳಿ ಎಲ್ಲ ಅಳತೆಗೆ 3 ಇಂಚಿಂದ ಹಿಡಿದು 12 ಇಂಚ್ವರೆಗೂ ನಾವು ಯಾವ ರೀತಿ ಡೌನಿಂಗನ್ನು ತಗೋಬೇಕು ಅನ್ನೋದನ್ನು ಚಾರ್ಟ್ ಮಾಡಿ ಹಾಕ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಏನು ಟಿಪ್ಸ್ ಅಂತಂದರೆ, 10 ಇಂಚು ಒಳಗಡೆ ಇದ್ದರೆ ನಾವು 3.25 ಡೌನಿಂಗನ್ನು ಕೊಟ್ಕೋಬೋದು. ಇದು 12 ಇಂಚ್ ಇರೋದ್ರಿಂದ ನಾನು ಇಲ್ಲಿ ಡೌನಿಂಗನ್ನು ಕೊಡ್ತೀನಿ 4 ಇಂಚ್ವರೆಗೂ. ನೋಡಿ, 4 ಇಂಚ್ಗೆ ನಾನು ಡೌನಿಂಗನ್ನು ಕೊಡ್ತೀನಿ. ಈ ಡೌನಿಂಗನ್ನು ಕೊಟ್ಟ ನಂತರ ಇಲ್ಲಿಂದ ಇಲ್ಲಿಗೆ ನಾನು ಮಾರ್ಕನ್ನು ಹಾಕೋತೀನಿ. ನೋಡಿ, ಈ ರೀತಿ ಹಾಕೋತೀನಿ. ಹಾಕ್ಕೊಂಡಿದ್ದಾದ ನಂತರ ನಾನು ಮಾಡುವಂಥದ್ದು, ಇಲ್ಲಿ 1.5 ಇಂಚ್ವರೆಗೂ ಯಾವುದೇ ಕಟಿಂಗನ್ನು 1.5 ಇಂಚ್ವರೆಗೆ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ. ತುಂಬ ಸಿಂಪಲ್ಲು ನಾವು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಶೇಪನ್ನು ಕೊಟ್ಕೋತೀನಿ. ನೋಡಿ ಎಷ್ಟು ನೀಟಾಗಿ, ತುಂಬ ಲೆಂತಿಯಾಗಿ ಬಂದಿರುವಂತಹ ಸ್ಲೀವ್ಸು. ನಿಮಗೆ ಎಷ್ಟು ಉಪಯೋಗ ಇದು ಅಂತಂದರೆ, ಇದನ್ನು ಶಾರ್ಟಲ್ಲೂ ಮಾಡಿ ಹಾಕ್ಬೇಕು. ಯಾಕೆಂದರೆ ತುಂಬ ಜನಕ್ಕೆ ರೀಚ್ ಆಗಬೇಕು. 12 ಇಂಚು ಅಂದಾಗ ಕನ್ಫ್ಯೂಸ್ ಮಾಡ್ಕೊತಾರೆ, ಏನು ಮಾಡೋದು ಎತ್ತ ಅಂತ. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೋತೀನಿ ನಾನು. ನೋಡಿ, ಇಲ್ಲಿ ತೆಗೆದುಬಿಡೋಣ. ಇಷ್ಟನ್ನು ತೆಗೆದು ಆನಂತರ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಕಾಣಿಸ್ತಿದೆಯಾ? ಮಾರ್ಕ್ ಮಾಡಿರುವ ಹಾಗೆ ನೋಡಿ, ಕಾಣಿಸ್ತಿದೆ ಈಗ ಮಾರ್ಕು. ಈ ಮಾರ್ಕ್ ಮೇಲೆ ನಾನು ಕಟಿಂಗನ್ನು ಮಾಡ್ಕೋತೀನಿ. ನೋಡಿ,
ಈ ರೀತಿ ಬಂತು ನೋಡಿ, ಈ ರೀತಿ ಬಂತು. ಈಗ ನಾವು ಈ ಶೇಪನ್ನು ತೆಗೆದ್ವಿ. ಈ ಶೇಪನ್ನು ತೆಗೆದಾದ ನಂತರ ನಾವೇನು ಮಾಡಬೇಕು ಅಂದರೆ, ಈಗ ಇಲ್ಲಿ ನೋಡಿ ಈ ರೀತಿ ಶೇಪನ್ನು ತಗೋಬೇಕು. ಒಂದು 1/2 ಇಂಚಷ್ಟು ಶೇಪನ್ನು ತಗೋಬೇಕು. ಈ ರೀತಿ ತಗೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಾವು ಬ್ಲೌಸನ್ನು ಅಟ್ಯಾಚ್ ಮಾಡುವಾಗ ತುಂಬ ಈಸಿಯಾಗಿ ಆಗುತ್ತೆ ಅಂತ ರಿಸ್ಕ್ ಅನಿಸಲ್ಲ. ನಮಗೆ ಸೇರಿಸುವಾಗ ಕೆಲವ್ರು ಏನು ಮಾಡ್ತೀರಾ, ಬಿಗಿನರ್ಸ್ ಮಾಡುವಂಥ ತಪ್ಪೇನೆಂದರೆ ಒಂದು 1/2 ಇಂಚನ್ನು ನಾವು ಕೊಟ್ಕೊಂಡು ಬರಬೇಕು. ನೀವೇನು ಮಾಡ್ತೀರಾ, ಈ ಸ್ಟೂಡೆಂಟ್ಗಳನ್ನು ನಾನು ನೋಡಿದ್ದೀನಿ, ಇಲ್ಲಿ ಒಂದು 1/2 ಇಂಚ್ ಕೊಡೋದು, ಇಲ್ಲಿ 1/4 ಇಂಚ್ ಕೊಡೋದು, ಇಲ್ಲಿ ತೀರ ತುದಿಗೆ ಹಾಕ್ಬಿಡೋದು ಸ್ಟಿಚಿಂಗ್ನ. ಹಂಗಾದಾಗ ಏನು ಆಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಈಗ 1/2 ಇಂಚ್ ಕೊಡೋ ಜಾಗದಲ್ಲಿ ನೀವು 1/4 ಇಂಚ್ ಕೊಟ್ಟರೆ 1/4 ಇಂಚ್ ಬಟ್ಟೆ ಉಳ್ಕೋತು. ಇಲ್ಲಿ ತುದಿಗೆ ಹಾಕ್ಬಿಟ್ರೆ 1/2 ಇಂಚ್ ಬಟ್ಟೆ ಉಳ್ಕೋತು, ಜೊತೆಗೆ ಇದು ಬಿಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಬರಬೇಕು. ಫಸ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆನಂತರ ಬ್ಲೌಸ್ಗೆ ಸ್ಟಿಚಿಂಗ್ ಮಾಡೋದನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿದ್ರಲ್ಲ ಸ್ಲೀವ್ಸ್ ಕಟಿಂಗ್ ಹೇಗಿತ್ತು ಅಂತ. ಇದರಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಒಂದು ಲೈಕನ್ನು ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.